ಸರ್ ಈಗ ಲೋಕಸಭಾ ಎಲೆಕ್ಷನ್ ಮತ್ತು MP ಎಲೆಕ್ಷನ್ಸು ಯಾರು ಬಂದರೆ ಒಳ್ಳೇದಾಗ್ಬೋದು ಈ ಭಾಗದಲ್ಲಿ? ಕಾಂಗ್ರೆಸ್ ಏಕೆ? ಕಾಂಗ್ರೆಸ್ ಬಂದರೆ ನಮಗೆಲ್ಲರಿಗೂ ಚಲೋ ಆಗುತ್ತೆ. ಅದು ಅಲ್ಲ, ಕಾಂಗ್ರೆಸ್ ಯಾಕಂತ? ಕಾಂಗ್ರೆಸ್ ಅಂದರೆ ಅವರು ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ನಮ್ಮ ಬಡವ್ರ ಜನರು ನೋಡ್ತಾ ಇದ್ದಾರೆ. ಏನೇ ಕೆಲಸ ಮಾಡಿದ್ದಾರೆ? ಸುಮಾರು ಕೆಲಸ ನಮ್ಮ ತಾಲೂಕಲ್ಲಿ ಸುಮಾರು ಕೆಲಸ ಆಗಿದೆ. ಸುಮಾರು ಕೆಲಸ ಆಗಿದೆ. ಹೌದು. ಈ ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿದ್ದರು, 5 ಗ್ಯಾರಂಟಿ ರಿಲೀಸ್ ಆಗ್ತಿದೆಯಾ? ರಿಲೀಸ್ ಆಗ್ತಿದೆ, ಬರ್ತಾ ಇದೆ. ಬರ್ತಾ ಇದೆ, ಎಲ್ಲರಿಗೂ ಬರ್ತದೆ. ಸರಿ, ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಳ್ಕ ಅಂತ ಇದ್ದಾರೆ ಈಗ ಹೌದು. MP ಕ್ಯಾಂಡಿಡೇಟು. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರೇ ಬರೋದು ಕ್ಷೇತ್ರದಲ್ಲಿ. ಯಾಕೆಂದ್ರೆ ಅವ್ರು ಡಾಕ್ಟರ್ ಆಗಿದ್ದವರು, ಇದಕ್ಕೂ ಮುಂಚೆ MLA ಆಗಿದ್ದವರು. ಹೌದು, ಅವರೇ ಬರೋದು. ಅವರೇ ಬರೋದು. ಹೌದು. ಬೇರೆ ಏನು ಸಮಸ್ಯೆ ಆಗುತ್ತೆ ಈ ಒಂದು ಊರಲ್ಲಿ? ಏನೇ ಡೆವಲಪ್ಮೆಂಟ್ ಬೇಕು? ಏನು ಎಲ್ಲ ಆಗಿದ್ದಿದೆ, ಮತ್ತೇನೋ ಆಗೋದಿದೆ. ಅವರು ದೇಶಪಾಂಡೆ ಸಾಹೇಬರು ನಮ್ದೆಲ್ಲ ಮಾಡಿಕೊಟ್ಟಿದ್ದಾರೆ. ಸರ್, ಇದಕ್ಕೂ ಮುಂಚೆ ಅನಂತ್ ಕುಮಾರ್ ಹೆಗಡೆ ಅವರು ಇದ್ರು, 6 ಬಾರಿ MP ಆಗಿದ್ರು. ಏನೇ ಮಾಡಿದ್ದಾರೆ? ಯಾರು? ಅನಂತ್ ಕುಮಾರ್ ಹೆಗಡೆ. ಅವ್ರು ಈ ಕ್ಷೇತ್ರಕ್ಕೆ ಬಂದಾರೇನು ಕೇಳ್ರಿ ಅವ್ರಿಗೆ. ಹಾಂ, ಇಲ್ಲಿ ಬಂದಾರೇನು ಕೇಳ್ರಿ ಅವ್ರು ಇಲ್ಲಿ ಬಂದೇ ಇಲ್ಲ ಅವರು. ಸರ್, ಈಗಿನ BJP ಅಭ್ಯರ್ಥಿ ಕಾಗೇರಿ ಇದ್ದಾರೆ. ಅವ್ರಿಗೆ ಇಲ್ಲಿನ ಮತ ಬೀಳುದಿಲ್ಲ ರೀ. ಯಾಕೆ ಸರ್? ಬೀಳೋದಿಲ್ಲ, ಇಲ್ಲಿ ಕೊಡೋದಿಲ್ಲ ಅವ್ರಿಗೆ. ಯಾರು ಬರ್ತಾರೆ ಇಲ್ಲಿ? ಅವ್ರು ಬರೋದೇ ಇಲ್ಲ ಈ ಕ್ಷೇತ್ರಕ್ಕೆ. ಹೆಂಗೆ ಮತ ಕೊಡ್ಬೇಕು ಅವ್ರಿಗೆ? ಬಂದರೆ ಯಾರು ಬರೋದು ಈ ಭಾಗದಲ್ಲಿ? ಕಾಂಗ್ರೆಸ್ಸೇ ಬರುತ್ತೆ. ಮತ್ತೆ ಕಾಂಗ್ರೆಸ್ ಬರುತ್ತೆ.